ಪ್ರೀತಿಯ ಆಸರೆ ಟಿವಿಯ ವೀಕ್ಷಕರೇ, ಈ ಕುಟುಂಬ ಪ್ರಾರ್ಥನೆ ದಿನದಿಂದ ದಿನ ನಿಮ್ಮ ಮನೆಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಜೀವನಕ್ಕೆ ಉಪಯೋಗವಾಗಿದೆ ಎಂಬುದಾಗಿ ನಾವು ನಂಬುವರಾಗಿದ್ದೇವೆ. ಸಂತೋಷದಿಂದ ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನು ಸ್ತುತಿಸುವುದರೊಂದಿಗೆ ಒಂದು ಸುಂದರ ರಾಗವನ್ನು ಹಾಡುವುದರ ಮೂಲಕ ದೇವರನ್ನು ಘನಪಡಿಸೋಣ. ಹೃದಯದ ಆಸೆ ನೀನೇ ಯೇಸು ಎಂಬ ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಸ್ತುತಿಸಿಕೊಳ್ಳೋಣ. ಹೃದಯದ ಆಸೆ ಯೇಸು, ಆತ್ಮದ ದಾಹ ಯೇಸು, ನಿನ್ನ ನೋಡಿ ಆರಾಧಿಸಲು ಒಂದೇ ಹಂಬಲ ಯೇಸು. ಹೃದಯದ ಆಸೆ ಯೇಸು, ಆತ್ಮದ ದಾಹ ಯೇಸು, ನಿನ್ನ ನೋಡಿ ಆರಾಧಿಸಲು ಒಂದೇ ಹಂಬಲ ಯೇಸು. ಒಂದೇ ಬಯಕೆ ಯೇಸು, ಆರಾಧನೆ ಆರಾಧನೆ ತಂದೆಗೆ, ಆರಾಧನೆ 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 ಒಡೆಯನಿಗೆ, ಆರಾಧನೆ ಆತ್ಮನಿಗೆ, ಆರಾಧನೆ ಪವಿತ್ರಾತ್ಮನಿಗೆ ಆರಾಧನೆ. ಕುಟುಂಬವಾಗಿ ಸೇರಿ ಹಾಡೋಣವೇ? ಹೃದಯದ ಆಸೆ ಯೇಸು. ಅಪ್ಪ, ನಮ್ಮ ಹೃದಯದ ಆಸೆ ನೀನೇ ಅಯ್ಯ. ನಮ್ಮ ಹೃದಯದ ಪರಿಸ್ಥಿತಿಗಳನ್ನು ನೋಡಿದಾತನು ನೀನು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಮ್ಮೊಂದಿಗೆ ಮಾತನಾಡಯ್ಯ. ನಾನು ಪಾಪದಲ್ಲಿ ಮುಳುಗಿರುವಾಗ ಯೇಸು ನಿನ್ನ ರಕ್ತದಿ ನನ್ನ ತೊಳೆದೆ. ನಾನು ಪಾಪದಲ್ಲಿ ಮುಳುಗಿರುವಾಗ ಯೇಸು ನಿನ್ನ ರಕ್ತದಿ ನನ್ನ ತೊಳೆದೆ. ನಾ ರೋಗದಲ್ಲಿ ಅಳುತ್ತಿರುವಾಗ ಯೇಸು ಕರಚಾಚಿ ಕಣ್ಣೀರು ಒರೆಸಿದೆ. ಯೇಸು ಕರಚಾಚಿ ಕಣ್ಣೀರು ಒರೆಸಿದೆ. ಎಲ್ಲರೂ ಹೇಳೋಣವೇ? ಆರಾಧನೆ ಆರಾಧನೆ ತಂದೆಗೆ, ಆರಾಧನೆ 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 ಆತ್ಮನಿಗೆ, ಆರಾಧನೆ ಪವಿತ್ರಾತ್ಮನಿಗೆ, ಆರಾಧನೆ ಪವಿತ್ರಾತ್ಮನಿಗೆ, ಆರಾಧನೆ. ಹೃದಯದ ಆಸೆ ಯೇಸು, ಆತ್ಮದ ದಾಹ ಯೇಸು. ಯೇಸಪ್ಪ, ಪಾಪದಲ್ಲಿ ಮುಳುಗಿರುವ ನಮ್ಮನ್ನು, ರೋಗದಲ್ಲಿ ಇರುವ ನಮ್ಮನ್ನು ಬಿಡುಗಡೆ ಮಾಡುವ ಆತನು ನೀನು. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯದಿಂದ ನಮ್ಮೊಂದಿಗೆ ಮಾತನಾಡಿ ರಾಜ. ಕರ್ತನೆ, ರಾತ್ರಿವೆಲ್ಲ ನಮ್ಮನ್ನು ಕಾದು ಕಾಪಾಡಿದ್ದೀರಾ, ಒಳ್ಳೆಯ ನಿದ್ದೆಯನ್ನು ಕೊಟ್ಟಿದ್ದೀರಾ. ಈ ಬೆಳಗಿನ ಜಾವ ಸೂರ್ಯೋದಯದಲ್ಲಿ
ನಿನ್ನನ್ನು ನೋಡುತ್ತಿದ್ದೇವೆ ಸ್ವಾಮಿ. ನೀವು ನಮ್ಮೊಂದಿಗೆ ಮಾತನಾಡಿರಿ ಕರ್ತನೆ. ನಿನ್ನ ವಾಕ್ಯವನ್ನು ನಮಗೆ ದಯಪಾಲಿಸಿರಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ, ಆಮೆನ್. ಸಹೋದರ ಸಹೋದರಿ, ದೇವರು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ಸತ್ಯವೇದದಿಂದ ನಾವು ಧ್ಯಾನ ಮಾಡಿಕೊಳ್ಳೋಣ. ಲೂಕ 19ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳೋಣ. ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಾಹಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಈ ಬೆಳಗಿನ ಜಾವದಲ್ಲಿ ಈ ಸ್ವರವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ, ಯೇಸು ಕ್ರಿಸ್ತನು ಇವತ್ತಿನ ದಿನ ನಿಮಗೆ ರಕ್ಷಣೆಯನ್ನು ಕೊಡೋದಕ್ಕೆ ಇಷ್ಟಪಡುವರಾಗಿದ್ದಾರೆ. ನೀನು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಸಹ ಈಗಲೇ ಈ ಕ್ಷಣವೇ, ಎಂತಹ ರೋಗದಲ್ಲಿದ್ದರೂ ಸಹ, ಟಿ.ವಿ ಕಾಯಿಲೆ ಇರ್ಬೋದು, ಏಡ್ಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಮರಣಕ್ಕೆ ನೀನು ಗುರಿಯಾಗಿರ್ಬೋದು, ಇವತ್ತೊಂದು ದಿನ ಬೆಳಗ್ಗೆ ಯಾಕಾದರೂ ಆಗುತ್ತಪ್ಪ ಎಂಬುದಾಗಿ ಚಿಂತೆ ಮಾಡುತ್ತಿರುವಂಥ ನನ್ನ ಸಹೋದರ, ಯೇಸು ಕ್ರಿಸ್ತನು ನಿನಗೆ ಈ ವೇಳೆಯಲ್ಲಿ, ಮಗುವೇ ನಿನಗೆ ಈ ದಿನ ರಕ್ಷಣೆ. ಖಂಡಿತವಾಗಿ ನಿಮ್ಮ ಹೃದಯದಲ್ಲಿ ಒಂದು ಆಸೆ ಹುಟ್ಟಲಿ, ಯೇಸುಪ್ಪ ನಿನ್ನನ್ನು ನೋಡಬೇಕು ಸ್ವಾಮಿ. ಈ ಲೋಕದಲ್ಲಿ ಏನೇನಿದೆಯೋ ಅದೆಲ್ಲ ಮಾಡಬನ್ನಿ, ಈ ಲೋಕದಲ್ಲಿ ಏನೇನಿದೆಯೋ ಅದೆಲ್ಲ ಮಾಡಾಯಿತು. ಈ ಬೆಳಗಿನ ಜಾವದಲ್ಲಿ ಈ ಕುಟುಂಬ ಪ್ರಾರ್ಥನೆಯಲ್ಲಿ ನಾನು ನಿನ್ನನ್ನು ನೋಡಬೇಕು ಎಂಬುದಾಗಿ ನಿಮ್ಮ ಹೃದಯ ತೆರೆಯಲ್ಪಡಲಿ. ಇಲ್ಲಿ ವಾಕ್ಯ ಹೇಳ್ತಿದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಗಂಡ ಹೆಂಡತಿಯ ಮಧ್ಯೆ ಜಗಳವಾಗಿ ನೆಮ್ಮದಿಯನ್ನು ಕಳೆದುಕೊಂಡಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಕುಟುಂಬ ಕೆಟ್ಟು ಹೋಗಿದೆಯಾ? ನಿನ್ನ ಮಕ್ಕಳು ನಿನ್ನ ಮಾತು ಕೇಳದೆ ಕೆಟ್ಟು ಹೋಗಿದ್ದಾರಾ? ಪಾಪದಲ್ಲಿ ಬಿದ್ದು ಮರಣಕ್ಕೆ ಗುರಿಯಾಗಿದ್ದೀಯಾ? ಈ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನು, ಪರಿಶುದ್ಧನಾದ ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಿನ್ನ ಕುಟುಂಬಕ್ಕೆ ರಕ್ಷಣೆ ಬರ್ತಾ ಇದೆ. ಈ ಕ್ಷಣವೇ ಇರುವ ಸ್ಥಳದಲ್ಲಿ ಕಣ್ಣು ಮುಚ್ಚಿ ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆರಾಧನೆ ಎಸಪ್ಪ, ಈ ಮಕ್ಕಳನ್ನು ಮುಟ್ಟಪ್ಪ. ನಿನ್ನ ವಾಕ್ಯ ಹೇಳ್ತಿದೆ, ಈ ಹೊತ್ತೇ ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ಈಗಲೇ ಈ ಕುಟುಂಬಕ್ಕೆ ರಕ್ಷಣೆ ಆಯಿತು. ನಿನ್ನ ಶಕ್ತಿಯು ಮನೆಯಲ್ಲಿ ಇಳಿಯಲಿ ಸ್ವಾಮಿ, ನಿನ್ನ ಬಲವು ಈ ಕುಟುಂಬದಲ್ಲಿ ಇಳಿಯಲಿ ಕರ್ತನೆ. ಸ್ತೋತ್ರ ರಾಜ. ನಾನು ಬೇಡವಾದ ಕಲ್ಲಾಗಿದೆ, ಯೇಸು ಮೂಲೆಗಲ್ಲಾಗಿ ನಿಲ್ಲಿಸಿದೆ. ನಾನು ಬೇಡವಾದ ಕಲ್ಲಾಗಿದೆ, ಯೇಸು ಮೂಲೆಗಲ್ಲಾಗಿ ನಿಲ್ಲಿಸಿದೆ. ಕರೆಯಲ್ಪಟ್ಟವರ ಬಹುಜನರಲ್ಲಿ ಯೇಸು ನಿನಗೆಂದು ನನ್ನ ಆರಿಸಿದೆ. ಕರೆಯಲ್ಪಟ್ಟವರ ಬಹುಜನರಲ್ಲಿ ಯೇಸು ನಿನಗೆಂದು ನನ್ನ ಆರಿಸಿದೆ. ಹಾಡೋಣವೇ? ಆರಾಧನೆ ಆರಾಧನೆ ತಂದೆಗೆ, ಆರಾಧನೆ ನನ್ನ ತಂದೆಗೆ, ಆರಾಧನೆ ಆರಾಧನೆ ಆತ್ಮನಿಗೆ, ಆತ್ಮನಿಗೆ ಆರಾಧನೆ, ಪವಿತ್ರಾತ್ಮನಿಗೆ, ಪವಿತ್ರಾತ್ಮನಿಗೆ ಆರಾಧನೆ, ಪವಿತ್ರಾತ್ಮನಿಗೆ ಆರಾಧನೆ. ಬೇಡವಾದ ಕಲ್ಲಾಗಿರುವ ಈ ಕುಟುಂಬದಲ್ಲಿ ನನ್ನ ಪ್ರೀತಿಯ ಯವನಸ್ಥನೇ, ನಿನ್ನ ಹೃದಯದಲ್ಲಿ ನೀನು ಅನ್ಕೊಂಡಿದ್ದೀಯ, ನಾನು ಯಾರಿಗೂ ಬೇಡದವನಾಗಿದ್ದೇನೆ. ಓ, ನನ್ನ ವಿದ್ಯಾಭ್ಯಾಸದಲ್ಲಿ ಜ್ಞಾನವಿಲ್ಲ, ನನ್ನ ಬಿಸಿನೆಸ್ ಅಲ್ಲಿ ಜ್ಞಾನವಿಲ್ಲ, ತಂದೆ ತಾಯಿಗಳು ನನ್ನನ್ನು ಯಾಕಾದ್ರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾನೆಂಬುದಾಗಿ ಹೇಳ್ತಾ ಇದ್ದಾರೆ ಎಂಬುದಾಗಿ ಕೆಟ್ಟು ಹೋಗಿರುವ ನನ್ನ ಯವನಸ್ಥನೇ, ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಿನ್ನನ್ನು ಕರೆಯುತ್ತಿದ್ದಾನೆ. ಬೇಡವಾದ ಕಲ್ಲೇ, ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ದೇವರು ಮೂಲೆಗಲ್ಲಾಗಿ ನಿಲ್ಲಿಸುವುದಕ್ಕಾಗಿ ಕರೆಯುತ್ತಿದ್ದಾನೆ. ಓ ಶಾಖಾರಲ ಮಾರಾರ, ತಂದೆಯಾದ ದೇವರೇ, ಈ ಸ್ವರವನ್ನು ಕೇಳುತ್ತಿರುವಂತಹ ಈ ಕುಟುಂಬದಲ್ಲಿರುವಂತಹ ಎಲ್ಲಾ ಮಕ್ಕಳನ್ನು
ಸ್ವಾಮಿ ಇವರ ಸಂತತಿಯನ್ನು ಆಶೀರ್ವದಿಸಿರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ, ಆಮೇನ್. ಇವತ್ತಿನ ಈ ಕುಟುಂಬ ಪ್ರಾರ್ಥನೆ ನಿಮ್ಮನ್ನು ಅಭಿವೃದ್ಧಿಯೊಂದಿಗೆ ನಡೆಸುತ್ತದೆ ಎಂಬುದಾಗಿ ನಾವು ನಂಬುವರಾಗಿದ್ದೇವೆ. ದೇವರ ವಾಕ್ಯ ಹೇಳಿದ ಹಾಗೆ ಖಂಡಿತವಾಗಿ ನಿಮ್ಮ ಮನೆಗೆ ರಕ್ಷಣೆ ಇದೆ, ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಇದೆ. ಈ ದಿನವೆಲ್ಲ ನೀವು ಉದಯ ಕಾಲ ಸಂತೋಷವಾಗಿ ಕಳೆಯಿರಿ. ಮತ್ತು ನಾಳಿನ ದಿನದ ಮುಂಜಾನೆ ಪ್ರಾರ್ಥನೆ, ಕುಟುಂಬ ಆರಾಧನೆಗೆ ನಾವೆಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಅಭಿವೃದ್ಧಿಯ ಕಡೆಗೆ ಈ ದಿನವೆಲ್ಲ ನಿಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ನಿಮಗೋಸ್ಕರ ಮತ್ತೆ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ನಾಳೆ ನಾವೆಲ್ಲರೂ ಮತ್ತೆ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ಆಮೇನ್.